ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಹೊಸ ಪಾಟ್ ತಂದಿದ್ದೀನಿ, ಇನ್ನೂ ಸ್ವಲ್ಪ ನನಗೆ ಪಾಟ್ ಬೇಕಾಗಿದ್ದು, ಅದಕ್ಕೆ ನಾನು ಹೊಸ ಪಾಟ್ ತಂದೀನಿ. ನಾನು ಯಾಕಂದ್ರೆ ಮೊದಲ ಯಾವುದಾದ್ರೂ ಹಳೇದು ಯಾವುದಾರ ಮನ್ಯಾಗ ಸಾಮಾನು ಇರ್ತದಲ್ಲ, ಏನಾರ ಕೊಡಾರ ಒಡೆದಿರಲಿ, ಬಕೀಟಾರ ಒಡೆದಿರಲಿ, ಎಲ್ಲ ಅದ್ರಾಗೆ ನಾನು ಕಟ್ಟಿಂಗ್ ಅದು ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ದೊಡ್ಡದು ಆಯಿತು ಗಿಡ ಅಂತಂದ್ರೆ ನಾನು ಆಮೇಲೆ ಅದಕ್ಕೆ ಪಾಟ್ ತಂದು ಪಾಟ್ನಾಗ ರಿಪಾಟ್ ಮಾಡ್ಕೋತೀನಿ. ಸ್ವಲ್ಪ ಗಿಡಗಳು ಒಂದು 10-20 ಗಿಡಗಳು ನನಗೆ ರಿಪಾಟ್ ಮಾಡೋವಿದ್ದು ಅಂಥೇಳಿ ನಾ ಮತ್ತೆ ಏನು ಮಾಡೀನಿ, ಒಂದು 20-25 ಪಾಟ್ ತಂದಿದ್ದ ಫ್ರೆಂಡ್ಸ್. ಎಲ್ಲ ಪಾಟ್ಗಳು ನಾ ಇಲ್ಲೇನು ನಿಮಗೆ ವಾಲ್ ಮೇಲೆ ಕಾಣಿಸಕತ್ತವಲ್ಲ, ಇವೆಲ್ಲ ನನಗೆ ರಿಪಾಟ್ ಮಾಡೋದಿತ್ತು. ಇವನ್ನ ಕೊಡಗಳು ಅಂತೀವಿ ನಮ್ಮ ಕಡೆ, ಕೊಡ ನೀರು ತುಂಬ್ತೀವಲ್ಲ, ಆ ಕೊಡಗಳ್ದಾಗ ನಾನು ಹಚ್ಚಿದ್ದ ಕಟ್ಟಿಂಗ ಅವು ಈಗ ನಾ ತೊಗೊಂಡು ಮತ್ತೆ ನಾನು ಪಾಟ್ನಾಗ ರಿಪಾಟ್ ಮಾಡ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು, ಇವು ಪಾಚುಲಕ ಬಳ್ಳಿ ಅವ ಫ್ರೆಂಡ್ಸ್. ಯಾಕಂದರೆ ಇವು ಬಿಸಿಲಿಗೆ ಮಳೆಗಾಲಕ್ಕೆ ಭಾಳ ಹೂವು ಬರ್ತಾವೆ. ಇದ್ರಾಗ ನನಗೆ ಒಂದು 5-6 ವೆರೈಟಿ ಅವ. ಇವು ಗಾರ್ಡನ್ದಾಗ ಹೂವು ಚಲೋ ಕಾಣಿಸ್ತವ. ನಾನು ಒಂದು ಫರ್ಟಿಲೈಸರ್ ಆರ್ಡ್ರ್ ಮಾಡಿದ್ದ ಫ್ರೆಂಡ್ಸ್, ಬಂದಿಲ್ಲ ಇನ್ನು ಯಾಕೋ. ನಾನು ಮತ್ತು ಇನ್ನೊಂದು ಸಲ ಫಸ್ಟ್ ಟೈಮ್ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದ ಒಂದು ಫರ್ಟಿಲೈಸರ, ಅದು ಬಂದಿಲ್ಲ ಯಾಕೇನೋ. ಅದಕ್ಕೆ ನಾ ಏನು ಮಾಡೀನಿ, ಇವಕ್ಕೆ ಇನ್ನೊಂದು ಸಲ ರಿಪೋರ್ಟ್ ಮಾಡಿ ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಂಡಂದ್ರೆ ಮಗ್ಗಿ ಬರ್ತಾವೆ ಫ್ರೆಂಡ್ಸ್. ಇವಕ್ಕೆ ಗೊಬ್ಬರಕ್ಕಿಂತನೂ ಸ್ವಲ್ಪ ಕಟ್ಟಿಂಗ್ ಮಾಡೋದು, ರಿಪಾಟ್ ಮಾಡೋದು ಮತ್ತು ಅದ್ರಾಗ ಹೊಸ ಮಣ್ಣು ಹಾಕೋದು ಸ್ವಲ್ಪ ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ನಾವು ಮತ್ತೆ ಸ್ವಲ್ಪ ಪಾಟ್ಗಳಿಗೆಲ್ಲ ಸೈಡಿಗೆ ಕೆದರಿ ನಾವು ಮತ್ತು ಏನಾದರೂ ಗೊಬ್ಬರ ಕೊಡೋದಿತ್ತು, ನಾವು ಹೊರಗಿಂದೇ ತರಲಿ, ಆನ್ಲೈನೇ ತರಲಿ, ಯಾವ ಗೊಬ್ಬರ ಕೊಡೋದಿತ್ತು ಅಂತಂದ್ರೆ ಮತ್ತು ಲಿಕ್ವಿಡ್ ಗೊಬ್ಬರ ಆಗಲಿ ಯಾವುದೇ ಆಗಲಿ ನಾವು ಕೊಡ್ಬೋದು. ಎಲ್ಲ ಗೊಬ್ಬರಕ್ಕಿಂತ ಇವಕ್ಕೆ ಅರ್ಜೆಂಟ್ ಏನಿರ್ತದೆ ಅಂತಂದ್ರೆ, ಇವಕ್ಕೆ ಮೊದಲು ನಾವು ಕಟ್ಟಿಂಗ್ ಮಾಡೋದಿರ್ತದೆ, ಸಣ್ಣ ಕಟ್ಟಿಂಗ್ ಮಾಡೋದಿರ್ತದೆ, ಅದಕ್ಕೆ ರಿಪಾಟ್ ಮಾಡೋದಿರ್ತದೆ. ನಾನು ರಿಪಾಟ್ ಮಾಡ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು, ಹೊಸ ಪಾಟ್ಗಳು ನಿಮಗೆ ಕಾಣಿಸಕತ್ತವ. ನಾನು ಯಾವಾಗಲೂ ಜಲ್ದಿ ರಿಪಾಟ್ ಮಾಡೋಂಗಿಲ್ಲ ಫ್ರೆಂಡ್ಸ್. ನಾನು ರಿಪಾಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ನರ್ಸರಿಲಿಂದ ಗಿಡ ತಂದಂದ್ರೆ ಭೀ ನಾನು ಜಲ್ದಿ ರಿಪಾಟ್ ಮಾಡೋಂಗಿಲ್ಲ. ಅವು ಇಡ್ತೀನಿ ನಾನು 15 ದಿವಸ, 1 ತಿಂಗಳು ಇಟ್ಟು ನಾನು ಆಮೇಲೆ ರಿಪಾಟ್ ಮಾಡ್ಕೊತೀನಿ. ಬಂದ್ರೂಪ್ಲೆ ನಾವು ನರ್ಸರಿಲಿಂದ ಪ್ಲಾಂಟ್ ತಂದ್ರೂಪ್ಲೆ ನಾವು ರಿಪಾಟ್ ಮಾಡಿದೀವಿ ಅಂತಂದ್ರೆ ಗಿಡಗಳು ಚಲೋ ಬೆಳೆಯಂಗಿಲ್ಲ, ಅವು ಜಲ್ದಿ ಹಾಳಾಗಿ ಹೋಗ್ತಾವೆ ಗಿಡಗಳು. ನೀವು ಯಾವತ್ತೂ ಹಂಗೆ ಮಾಡಬಾರ್ದು. ನೀವು ನರ್ಸರಿಲಿಂದ ಗಿಡ ತಂದಿರಂದ್ರೆ ಭೀ ಸ್ವಲ್ಪ ದಿನ ಇಟ್ಟು ನೀವು ರಿಪಾಟ್ ಮಾಡಿರಿ ಅಂತ ನಾ ಕೇಳ್ಕೊತೀನಿ ಫ್ರೆಂಡ್ಸ್. ನಾನು ಒಂದು ಇದು ಏನು ನಿಮ್ಗೆ ಬ್ಲೂ ಕಲರ್ ಪಾಟ್ ಕಾಣಕತ್ತವಲ್ಲ, ಅವು ದೊಡ್ಡ ಅವು ಒಂದು 16 ಇಂಚಿನ ಪಾಟ್ ಅವ, ಒಂದು 10 ಇಂಚಿನ ಪಾಟ್. ನಾನು ದೊಡ್ಡ ಸಣ್ಣ ನೋಡಿಕೊಂಡು ತಂದೀನಿ ಫ್ರೆಂಡ್ಸ್. ಒಂದು ಕಣಗಿಲ್ ಗಿಡ ಇತ್ತು ನನ್ನ ಬಳಿ, ನಾ ಎದುರು ಹಾಕಿಟ್ಟಿನಿ. ನೀವು ನೋಡ್ತಿರ್ಬೋದು, ಕಣಗಿಲ್ ಗಿಡ ಒಂದು ನಾನು ರಿಪಾಟ್ ಮಾಡ್ಕೊಂಡೀನಿ. ಮತ್ತು ಇವು ಪಾಚುಲಕ ಗಿಡಗಳು ರಿಪಾಟ್ ಮಾಡ್ಕೊಕತ್ತೀನಿ. ನಾವು ನಿಮ್ಗೆ ಅಲ್ಲಿ ಎದುರು ಭೀ ಕಾಣತಿರ್ಬೋದು, ನಾ ಡಬ್ಬಿಗಳದಾಗೆಲ್ಲ ಕಟ್ಟಿಂಗ್ ಹಚ್ಚಿಟ್ಟೀನಿ. ಅವನು ನಾ ಸಣ್ಣ ಮತ್ತು ಬೇರೆ ಡಬ್ಬಿಗಳು ತಂದು ಮತ್ತು ಸಣ್ಣ ಒಂದು ಯಾವ ಗೋಲಿ ಬಿಸ್ಕಿಟ್ ಡಬ್ಬಿ ಎಲ್ಲ ಇರ್ತಾವಲ್ಲ, ಅದ್ರೊಳಗೆ ನಾನು ಕಟ್ಟಿಂಗ್ ಹಚ್ಕೊಂಡಿದ್ದೆ. ಈಗ ಗಿಡಗಳೆಲ್ಲ ಚಲೋ ಬೆಳೆದಾವ. ಈಗ ನಾವು ಮತ್ತು 10 ಇಂಚಿನ 8 ಇಂಚಿನ ಪಾಟ್ ತಂದು ನಾ ಮತ್ತು ಅದ್ರಾಗ ನಾ ರಿಪಾಟ್ ಮಾಡ್ಕೋತೀನಿ. ಮತ್ತು ಚಲೋ ಬೆಳಿತಾವೆ ಫ್ರೆಂಡ್ಸ್ ಗಿಡಗಳು. ನಾನು ಹಾಗೇ ಒಂದು ಗಿಡ ಮಾಡಿ ಎಷ್ಟು ಗಿಡಗಳು ಮಾಡೀನಿ ಫ್ರೆಂಡ್ಸ. ನಾ ದಿನ ಏನಿಲ್ಲ ಅಂತಂದ್ರೂ ಒಂದು 5-6 ಗಿಡಾರ ನಾ ಹಚ್ಕೊಂಡೇ ಇರ್ತೀನಿ. ನಾನು ಗಿಡ ಹಚ್ಚಲಾರ್ದು ದಿನಾನೇ ಇರಲ್ಲ ಫ್ರೆಂಡ್ಸ. ನಾ ದಿನ 1-2 ಗಿಡಾರ ನಾ ಹಚ್ತೀನಿ. ಇದು ಮಣ್ಣು ನನ್ನ ಬಳಿ ಯಾವತ್ತೂ ಭೀ ನನ್ನ ಬಳಿ ಮಣ್ಣು ಎಕ್ಸ್ಟ್ರಾ ಇರ್ತದೆ. ನಾನು ಲೈಟ್ ವೇಟ್ ಮಣ್ಣು ಮಾಡ್ಕೊಂಡು ಇಟ್ಟಿರ್ತೀನಿ. ಮತ್ತು ನನ್ನ ಮನೆಯವ್ನಿಗೆ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಏನಾದರೂ ತಿಂದಿಂದು ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾ ಫ್ರೆಂಡ್ಸ್. ಏನರ ನಾವು ತರಕಾರಿ ತರಲಿ, ನಾವು ಫ್ರೂಟ್ಸ್ ತರಲಿ, ಏನೇ ನಾವು ತರಕಾರಿದೇ ಸಿಪ್ಪಿ ಇರಲಿ, ಫ್ರೂಟ್ಸ್ ಸಿಪ್ಪಿ ಇರಲಿ, ನಾವು ನಮ್ಮ ಮಣ್ಣಿನಾಗೆ ಕಲಸಿಡಬೇಕು. ಯಾವುದನ್ನು ನಾವು ಹೊರಗೆ ಚೆಲ್ಲಕ್ಕೆ ಹೋಗಬಾರ್ದು. ನಾನು ಚೆಲ್ಲಂಗಿಲ್ಲ ಹೊರಗೆ ಫ್ರೆಂಡ್ಸ್. ನಾನು ಪಾಟಿಗೆ ಹೋಲ್ ಹಾಕೀನಿ. ಪಾಟಿಗೆ ಹೋಲ್ ಹಾಕಿ ಮ್ಯಾಲೆ ಒಂದು ಏನಾರ ಒಂದು ಕಲ್ಲುಗಳು ಅದ್ರ ಮ್ಯಾಲೆ ನಾನು ಕವರ್ ಮಾಡ್ಕೋತೀನಿ. ಹೋಲ್ ಮೇಲೆ ಅದ್ರ ಮ್ಯಾಲೆ ಒಂದು ಯಾವಾರ ಸಿಪ್ಪಿ ಆಗಲಿ, ಗಿಡದ ಸಿಪ್ಪಿಗಳೆಲ್ಲ ಒಣಗಿನೂ ಇರ್ತಾವಲ್ಲ, ಅವು ತೊಗೊಂಡು ನಾನು ಕೆಳಗೆ ಸಿಪ್ಪಿ ಹಾಕಿ ಮ್ಯಾಲೆ ಮಣ್ಣು ಹಾಕಿ ನಾನು ಗಿಡಗಳೆಲ್ಲ ರಿಪಾಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಡೈರೆಕ್ಟ್ ನಾವು ಮಣ್ಣು ಹಾಕಪ್ಲೇ ಇಲ್ಲ, ಯಾಕಂದ್ರೆ ಹೋಲ ಬಂದಾಗ್ತವೆ.
ಅದಕ್ಕೆ ನಾವು ಡೈರೆಕ್ಟ್ ಮಣ್ಣು ಹಾಕಪ್ಲೇ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಇಷ್ಟೊಂದು ಪಾಟ್ಗಳು ನಾನು ತಂದೀನಿ. ಇನ್ನೂ ಸ್ವಲ್ಪ ಪಾಟ್ ನಾನು ಇಟ್ಟಿದ್ದೀನಿ. ಅವಕ್ಕಿನ್ನ ನಾನು ಹೋಲ್ ಹಾಕಿಲ್ಲ ಅಂತ ನಾನು ಎದುರು ಇಟ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ಹೋಲ್ ಹಾಕಬೇಕು. ನಾನು ಯಾವತ್ತೂ ಗ್ಯಾಸಿನ ಮೇಲೆ ಒಂದು ರಾಡ್ ಕಾಸಿ ಹೋಲ್ ಹಾಕೋತೀನಿ ಫ್ರೆಂಡ್ಸ. ನನ್ನ ಬಳಿ ಯಾವುದು ಮಷಿನ್ ಇಲ್ಲ. ಹೋಲ್ ಹಾಕೋದು ಒಂದು ಇರ್ತದೆ ಮಷಿನ, ಅದು ನಾನು ತಂದಿಲ್ಲ. ಅದು ನೋಡಬೇಕು. ನಾನು ಮತ್ತೆ ಮಾರ್ಕೆಟ್ಗೆ ಹೋದಂದ್ರೆ ನಾನು ಕೇಳಿ ಅದೊಂದು ಮಷಿನ್ ಎಲೆಕ್ಟ್ರಿಕಲ್ ಒಂದು ಹೋಲ್ ಹಾಕೋದು ಒಂದು ಇರ್ತದೆ, ನಾನು ನೋಡಿದ್ದೀನಿ. ಅದನ್ನು ತೊಗೊಂಡು ನಾನು ಇಟ್ಕೋಬೇಕಂತ ಅಂದೀನಿ. ಅದನ್ನು ನಾನು ತರ್ತೀನಿ ಫ್ರೆಂಡ್ಸ. ಯಾವೆಲ್ಲ ಗಾರ್ಡನ್ಗೆ ಬೇಕಾಗ್ತವ ಸಾಮಾನುಗಳು ಎಲ್ಲ ನನ್ನ ಬಳಿ ಇರ್ತಾವೆ. ಇದು ಹಳ್ಳ ಕರಗದ ಅಂತ ಒಂದು ಗಿಡ ಅಂತಾರೆ. ನಾನು ರಿಪೋರ್ಟ್ ಮಾಡ್ಲಕತ್ತೀನಿ. ನೀವು ನೋಡ್ತಿರ್ಬೋದು. ಇದು ತಿಂದ್ರೆ ಹೊಟ್ಯಾಗ ಏನೋ ಕಿಡ್ನಿದಾಗ ಹಳ್ಳ ಆತವಂತಲ್ಲ, ಅದು ಕರಗದ. ಇದು ತಪ್ಪಲದ, ಇದು ಗಿಡ ಅದ. ಇದು ಒಂದು ಎಲೆ ತಿಂದ್ರೆ ನೀವು 4-5 ದಿವಸ ಇದು ಎಲೆ ತಿಂದ್ರೆ ಹಳ್ಳ ಕರಗ್ತದ ಅಂತ ಹೇಳ್ತಾರೆ ಫ್ರೆಂಡ್ಸ. ಅದೇ ಗಿಡ ಅದ ಇದು. ಯಾವಾಗಾರ ನನಗೆ ಕೆಲ್ಸಕ್ಕೆ ಬರ್ತದ. ಮತ್ತು ಇದು ಯಾಕೆ ಅದು ತಾನೇ ಬೆಳೆದದ ಫ್ರೆಂಡ್ಸ್, ನನ್ನ ಬಳಿ ತಾನೇ ಬೆಳೆದದ. ಅದಕ್ಕೆ ನಾ ಕೆಲ್ಸಕ್ಕೆ ಬರ್ತದ, ಯಾಕೆ ಸುಮ್ಮನೆ ಇದು ಮಾಡ್ಬೇಕಂತ ಅದು ಗಿಡ ದೊಡ್ಡದು ಆದಮೇಲೆ ನಾ ಅದಕ್ಕೆ ಮತ್ತೆ ನೀವು ರಿಪೋರ್ಟ್ ಮಾಡ್ಕೊಳತ್ತೀನಿ. ಅದು ಗಿಡ ಏನಾದ ಫ್ರೆಂಡ್ಸ ಸ್ವಲ್ಪ ಮೆತ್ತಗಿರ್ತದ. ಅದಕ್ಕೆ ಏನು ಮಾಡಬೇಕು, ಒಂದು ಪೈಪ್ ಅದ ನನ್ನ ಬಳಿ, ಪ್ಲಾಸ್ಟಿಕ್ ಪೈಪ. ಅದನ್ನು ನಾನು ಕಟ್ತೀನಿ. ಇವಾಗ ನೀವು ತೋರಿಸ್ತೀನಿ ನಿಮ್ಗೆ ಕಟ್ಟದ್ವಿ, ನೀವು ನೋಡಿರಿ. ಯಾವಾಗೂ ಗಿಡ ಬಾಗಿತು ಅಂತಂದರೆ ಯಾವುದೋ ಒಂದು ಕಟ್ಗೆ ಆಗಲಿ ಒಂದು ಪೈಪೇ ಆಗಲಿ ನಾವು ಗಿಡಕ್ಕೆ ಸೀದಾ ಮಾಡಿ ನಾವು ಆ ಪೈಪಿನ ಜೊತೆ ಕಟ್ಟಿದೀವಿ ಅಂತಂದ್ರೆ ಅದು ಸೀದಾ ಗಿಡ ಹೋಗ್ತದೆ ಫ್ರೆಂಡ್ಸ. ಬಗ್ಗಂಗಿಲ್ಲ, ಮುರಿಯಂಗಿಲ್ಲ. ಅದಕ್ಕೆ ಅದು ಬೇಗ ನೋಡಿರಿ ಎಷ್ಟು ಬಗ್ಲಕತ್ತದ. ನಾನು ಅದಕ್ಕೆ ಸೀದಾ ಕಟ್ಟಬೇಕಂತೇಳಿ ನಾನು ಅಷ್ಟತನ ಇಟ್ಟಿನಿ ರಿಪೋರ್ಟ್ ಮಾಡಿ. ನಾನು ಇನ್ನೊಂದು ಗಿಡನೂ ಅದೇ ಗಿಡ ಅದ ಫ್ರೆಂಡ್ಸ, ಅದು ಗಿಡನೇ ರಿಪೋರ್ಟ್ ಮಾಡಕತ್ತೀನಿ. ನೀವು ನೋಡ್ತಿರ್ಬೋದು. ಅದನ್ನು ಗಿಡ ಮೆತ್ತಗೆ ಕಾಣ್ಸಕತ್ತದ ನೋಡಿರಿ. ಅದನ್ನು ಒಂದು ನಾನು ಬಿಸ್ಕಿಟ್ ಡಬ್ಬಿದಾಗ ಬೆಳೆಸ್ಕೊಂಡಿದ್ದೆ. ಮತ್ತು ನಾನು ಇವಾಗ ಪಾಟ್ ತಂದು ಪಾಟ್ನಾಗ ಹಾಕ್ಲಕತ್ತೀನಿ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ. ಕೆಳಗೆ ಒಂದು ಸ್ವಲ್ಪ ನಾನು ತಪ್ಪಲು ಹಾಕೀನಿ. ಯಾಕಂದ್ರೆ ಚಲೋ ಡ್ರೈನೇಜ್ ಆಗಬೇಕು ನೀರು ಅಂಥೇಳಿ. ಡೈರೆಕ್ಟ್ ನಾವು ಮಣ್ಣು ಹಾಕಿದೀವಿ ಅಂತಂದ್ರೆ ಹೋಲೆಲ್ಲ ಕವರ್ ಆಗ್ತದೆ. ಹೋಲ್ ಮೇಲೆ ಮಣ್ಣು ಕುಂದಿರ್ತದೆ, ಕೆಳಗೆ ನೀರು ಡ್ರೈನೇಜ್ ಆಗೋಲ್ಲ. ಮತ್ತು ಬಡ್ಡಿಗಳೆಲ್ಲ ಕೊಳ್ಕೊತಾ ಹೋಗ್ತವೆ. ಅದಕ್ಕೆ ನಾವು ಯಾವತ್ತೂ ಭೀ ಡೈರೆಕ್ಟ್ ಮಣ್ಣು ನಾವು ಹೋಲ್ ಮೇಲೆ ಹಾಕಬಾರ್ದು ಪಾಟ್ನಾಗ. ನೋಡಿರಿ ಇದು ಗಿಡನೂ ನೋಡಿರಿ ಎಷ್ಟು ಬಾಗ್ಲತ್ತದ. ಬೇಗ ನಾನು ಅದಕ್ಕೆ ಸೀದಾ ಮಾಡ್ತೀನಿ ಅಂದ್ರೂ ಅದು ಬಾಗ್ತದೆ ಫ್ರೆಂಡ್ಸ್. ಅದಕ್ಕೆ ನಾವು ಒಂದು ಕಟ್ಗೆ ಹಚ್ಚಿ ಕಟ್ಟಿದೀವಿ ಮ್ಯಾಕ ಅಂತಂದ್ರೆ ಅದು ಗಿಡ ಚಲೋನೇ ಬೆಳ್ಕೋತಾ ಹೋಗ್ತದೆ. ಆ ಗಿಡಕ್ಕೆ ಯಾವುದೂ ತೊಂದರೆ ಆಗಂಗಿಲ್ಲ. ನಾವು ಜಾಸ್ತಿ ನೀರನ್ನು ಕೊಡೋದು ಜರುತ್ತಿಲ್ಲ ಫ್ರೆಂಡ್ಸ್. ಇವಾಗ ಮಳೆಗಾಲ ಬರ್ತದಲ್ಲ, ಮುಂದೆ ಮಳೆಗಾಲಿಗೆ ಯಾವಾಗ ಮಳೆ ಹೊಂಟದ. ಅದಕ್ಕೆ ನಾನು ಏನು ಮಾಡಕತ್ತೀನಿ, ಒಂದಿನ ಮಳೆ ಬಂತು ಅಂದ್ರೆ ಮರುದಿವ್ಸ ನಾನು ನೀರು ಕೊಡೋಂಗಿಲ್ಲ ಗಿಡಕ್ಕೆ. ಯಾಕಂದ್ರೆ ಮಳೆ ನೀರೆಲ್ಲ ಚಲೋ ಗಿಡಕ್ಕೆ ಹತ್ತಬೇಕಲ್ಲ ಫ್ರೆಂಡ್ಸ್. ಆವಾಗ ನಾನು ಮತ್ತೆ ಮರುದಿನ ಒಂದು ದಿವ್ಸ ಬಿಟ್ಟು ಇನ್ನೊಂದು ದಿವಸ ನಾನು ಗಿಡಗಳಿಗೆ ನೀರು ಕೊಡ್ತೀನಿ. ಇವಾಗ ನಮ್ಮ ಕಡೆ ಮಳೆ ಇಲ್ಲ ಫ್ರೆಂಡ್ಸ್ ಜಾಸ್ತಿ. ಯಾವಾಗೂ ನಮ್ಮ ಊರಲ್ಲಿ ಸ್ವಲ್ಪ ಮಳೆ ಕಡಿಮೆನೇ ಇರ್ತದೆ. ಮಳೆ ಇಲ್ಲ. ಗುಲ್ಬರ್ಗ ಅಲ್ಲ ನಮ್ಮೂರು, ಸ್ವಲ್ಪ ಮಳೆ ಜರ ಕಡಿಮೆ ಇರ್ತದೆ, ಬಿಸಿಲು ಜಾಸ್ತಿ ಇರ್ತದೆ. ನಾನು ಬ್ಯಾಸ್ಗ್ಯಾಗಂತೂ ಯಾವಾಗಲೂ ನಾನು ಮುಂಜಾನೆ ಸಂಜೆಗೆ ನೀರು ಹಾಕೋತಾನೆ ಇರ್ತೀನಿ ಗಿಡಗಳಿಗೆ. ಒಂದೇ ಟೈಮ್ ನಮ್ಮ ಕಡೆಗೆ ಇಷ್ಟು ಬಿಸಿಲು ಇರ್ತದೆ ಫ್ರೆಂಡ್ಸ್. ಒಂದೇ ಟೈಮ್ ನೀರು ಹಾಕಿದ್ರೆ ನನ್ನ ಗಿಡಗಳಿಗೆ ನಡೆಯಂಗಿಲ್ಲ. ನಾನು 2 ಟೈಮ್ ನೀರು ಕೊಡಬೇಕಾಗ್ತದೆ. ಒಂದು ಪೈಪನ್ನ ತಂದು ಈ ಗಿಡಕ್ಕೆ ಕಟ್ಟಬೇಕಂತೇಳಿ ಮತ್ತು ನಾನು ಆ ಸೈಡ್ ಹೋಗೀನಿ ಪೈಪ್ ತರ್ಲಕ್ಕ. ನಾನು ಪೈಪ್ ತಂದೀನಿ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು. ಒಂದು ದಾರ ತೊಗೊಂಡು ನಾನು ಪೈಪ್ ಹಾಕಿ ಗಿಡದ ಇದು ಪೈಪ್ ಹೆಂಗದ ಹಾಗೆ ಬೆಳೀಲಿ, ಇದು ಸೀದಾ ಗಿಡ ಬೆಳೀಲಿ ಅಂಥೇಳಿ ನಾನು ಅದಕ್ಕೊಂದು ಸಪೋರ್ಟ್ ಕೊಡ್ಲಕತ್ತೀನಿ ಗಿಡಕ್ಕೆ. ನೀವು ನೋಡ್ತಿರ್ಬೋದು. ಇನ್ನೂ ಇಷ್ಟು ಪಾಟ್ಗಳು ಉಳ್ದಾವ ನನ್ನ ಬಳಿ. ಮತ್ತು ಇನ್ನೂ ಸ್ವಲ್ಪ ನನ್ನ ಬಳಿ ದೊಡ್ಡ ಗಿಡನೂ ಅವ. ಅವೆಲ್ಲ ದೊಡ್ಡ ಗಿಡ ಇದ್ದಿನೂ ಎಲ್ಲ ನಾನು ದೊಡ್ಡ ಪಾಟ್ನಾಗ ಹಾಕೋತೀನಿ. ಸಣ್ಣ ಗಿಡ ಇದ್ದಿನೂ ಎಲ್ಲ ನಾನು ಹೂವುಗಳೆಲ್ಲ ಇದ್ದಿನೂ ಹೂವಿನ ಗಿಡ ಎಲ್ಲ ನಾನು ಸಣ್ಣ ಪಾಟ್ನಾಗ ಹಾಕೋತೀನಿ. ಇವಾಗ ಮಳೆಗಾಲ ಬರ್ತದೆ, ಮತ್ತು ಮಳೆಗಾಲ ಆಗೋಣ ಮತ್ತು ಬೇಸಿಗೆ ಬರ್ತದಲ್ಲ ಫ್ರೆಂಡ್ಸ. ಅದ್ರ ಸಲುವಾಗಿ ನಾನು ಇವು ಪಾಚಿಲಕ ಗಿಡಗಳೆಲ್ಲ ನಾನು ಇದು ಮಾಡ್ಕೊಂಡು ಇಟ್ಕೋತೀನಿ, ಜತನ ಮಾಡ್ಕೊಂಡು ಇಟ್ಕೋತೀನಿ. ಇದು ಬಾರ್ಡ್ರ್ ಪ್ಲಾಂಟ್ ಅಂತ ಇರ್ತದೆ ಫ್ರೆಂಡ್ಸ. ಇದಕ್ಕೆ ಭಾಳ ಚಂದ ಹೂವು ಬರ್ತವೆ. ಇದು ದೊಡ್ಡದಾಗ್ತದೆ ಗಿಡ ಅಂಥೇಳಿ ನಾನು ಇದಕ್ಕೆ ದೊಡ್ಡ ಪಾಟ್ನಾಗೆ ಹಾಕ್ಕೊಂಡೀನಿ. ನೀವು ನೋಡ್ತಿರ್ಬೋದು. ಪರ್ಪಲ್ ಕಲರ್ ಪಾಟ್ನಾಗ ಹಾಕ್ಕೊಂಡೀನಿ. ಇದನ್ನು ನಾನು ಕಟ್ಟಿಂಗ್ಗೆ ಹಚ್ಚಿದ ಫ್ರೆಂಡ್ಸ. ನಾನು ತಂದಿಲ್ಲ, ಇದು ನರ್ಸರಿಲಿಂದ ತಂದಿಲ್ಲ. ಇದು ನರ್ಸರಿದಾಗ ಭಾಳ ಕಾಸ್ಟ್ಲಿ ಬೀಳ್ತದೆ ಗಿಡ ನಿಮ್ಗೆ. ಇದು ಭಾಳ ಪಿರೆ ಗಿಡ ಅದ. ಇದು ಯಾವತ್ತು ಭೀ ನೋಡಿರಿ ನೀವು ಮಾಲ್ನಾಗಾಗಲಿ ಒಂದು ದೊಡ್ಡ ಬಿಲ್ಡಿಂಗ್ದಾಗಲಿ ಗಾರ್ಡನ್ ಬಾರ್ಡ್ರ್ ಅಂಥೇಳಿ ಬಾರ್ಡ್ರಿಗೆ ಹಚ್ಚಿರ್ತಾರೆ ಅದು ಗಿಡ. ಇವೆಲ್ಲ ನಾನು ರಿಪೋರ್ಟ್ ಮಾಡಿಕೊಂಡು ಇಟ್ಕೊಂಡೀನಿ ಫ್ರೆಂಡ್ಸ. ಗೋಡೆ ಮೇಲೆ ನೀವು ನೋಡ್ತಾ ಇರ್ಬೋದು, ವಾಲ್ ಮೇಲೆ ಇಟ್ಕೊಂಡೀನಿ. ಇವು ಶೋ ಗಿಡ ಅವ, ಇವು ನನ್ನ ಗಾರ್ಡನ್. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.